ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ಹೊರೆಯಾಗ್ತಾ ಇರಬಹುದು. ಹೊರೆಯಾದ್ರೂ ನಿಮಗೆ ಆರ್ಥಿಕ ಬಲ ಕಡಿಮೆಯಾಗಬಾರದು. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ ಇದು. ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಫ್ರೀ ಕರೆಂಟ್, ಫ್ರೀ ಬಸ್ ಕೊಟ್ಟಿದ್ದೀವಿ ಅಂತ ಹೇಳಿ ಡಿಕೆಶಿ ಒಂದಷ್ಟು ವಿಚಾರಗಳ ಕುರಿತು ಇವತ್ತು ಮಾತನಾಡಿದ್ದಾರೆ. ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ಹೊರೆಯಾಗ್ತಿರಬಹುದು. ಒಂದಷ್ಟು ಕಡೆ ಅದ್ರ ಬಗ್ಗೆ ಮಾತು ಕೂಡ ಇದೆ. ಅದೆಲ್ಲವೂ ಕೂಡ ನಿಜ. ಆದ್ರೆ ಹೊರೆಯಾದ್ರೂ ನಿಮಗೆ ಆರ್ಥಿಕ ಬಲ ಕಡಿಮೆಯಾಗಬಾರದು ಎನ್ನುವಂಥ ಸಂದೇಶವನ್ನ ಡಿಕೆಶಿ ಇವತ್ತು ರವಾನಿಸಿರುವಂಥದ್ದು. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಮಾತನಾಡಿದ್ದಾರೆ. ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಅದರಲ್ಲಿ ಫ್ರೀ ಕರೆಂಟ್ ಆಗಿರ್ಬೋದು, ಫ್ರೀ ಬಸ್ ಆಗಿರ್ಬೋದು, ಇವೆಲ್ಲವನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಹಲವಾರು ಶಕ್ತಿ ಯೋಜನೆಗಳ ಕುರಿತು ಮಾತನಾಡಿದ್ದಾರೆ ಡಿಕೆಶಿ. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾಕೆ ಅಂತಂದ್ರೆ ₹20,000 ಮಕ್ಕಳಿಗೆ ಉಳಿದ ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡ್ರಿ, ಫ್ರೀ ಕರೆಂಟ್ 200 ಯೂನಿಟ್ ಕರೆಂಟ್ ಇರ್ಲಿ. ಇವೆಲ್ಲ ಯಾಕೆ ಸ್ಕೀಮ್ಸ್ ಎಲ್ಲ ಸರ್ಕಾರ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೀವದಲ್ಲಿ ₹10 ಜಾಸ್ತಿ, ₹10 ಇತ್ತು ಅಂತಂದ್ರೆ ₹300 ಕೊಡಕ್ ಮುಂದೆ ಬರ್ತಾರೆ. ಹಂಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ಒಂದು ದೊಡ್ಡ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾಕೆ ಅಂತಂದ್ರೆ ₹20,000 ಮಕ್ಕಳಿಗೆ ಉಳಿದ ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡ್ರಿ, ಫ್ರೀ ಕರೆಂಟ್ 200 ಯೂನಿಟ್ ಕರೆಂಟ್ ಇರ್ಲಿ. ಇವೆಲ್ಲ ಯಾಕೆ ಸ್ಕೀಮ್ಸ್ ಎಲ್ಲ ಸರ್ಕಾರ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೀವದಲ್ಲಿ ₹10 ಜಾಸ್ತಿ, ₹10 ಇತ್ತು ಅಂತಂದ್ರೆ ₹300 ಕೊಡಕ್ ಮುಂದೆ ಬರ್ತಾರೆ. ಹಂಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ಒಂದು ದೊಡ್ಡ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ನಾವು ಸರ್ಕಾರದ 5 ಗ್ಯಾರಂಟಿಗಳನ್ನ ಮತ್ತೆ ಕೊಂಡಾಡಿದ್ದಾರೆ ಡಿಕೆಶಿ. ಬಹಳಷ್ಟು ಜನ ಇದನ್ನ ಉಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಶಕ್ತಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಜನರಿಗೆ ಬಹಳಷ್ಟು ಶಕ್ತಿಯನ್ನ ತುಂಬುತ್ತಾ ಇದೆ. ಆರ್ಥಿಕ ಹೊರೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತಾಗಿದೆ. ಇದರಿಂದ ಸರ್ಕಾರಕ್ಕೆ ಹೊರೆ ಆಗ್ತಾ ಇರಬಹುದು, ಆದರೆ ಜನರ ಆರ್ಥಿಕತೆಗೆ ಸಹಾಯ ಮಾಡ್ತಾ ಇದೆ. ಜನ ಎಷ್ಟು ಕಷ್ಟಪಡ್ತಾ ಇದ್ರು ಪಾಪ. ಇವತ್ತು ನಾವು ಕೊಟ್ಟಿರುವಂತಹ ಫ್ರೀ ಕರೆಂಟಿಂದ ಆಗಿರ್ಬೋದು, ಫ್ರೀ ಬಸ್ಸಿಂದ ಆಗಿರ್ಬೋದು, ಅವರ ದಿನನಿತ್ಯದ ಓಡಾಟ, ಕೆಲಸಕ್ಕೆ ಓಡಾಡುವಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಯೂಸ್ ಆಗ್ತಾ ಇದೆ ಅನ್ನುವಂಥ ಹಲವಾರು ವಿಚಾರಗಳ ಬಗ್ಗೆ. ಜೊತೆಗೆ ಗೃಹಲಕ್ಷ್ಮಿ ಎಷ್ಟು ಜನಕ್ಕೆ ಹೆಲ್ಪ್ ಆಗಿರುವಂಥದ್ದನ್ನು ಹಲವಾರು ಜನ ವಿಡಿಯೋ ಮಾಡಿ ಹರಿಬಿಟ್ಟಿದ್ರಲ್ವಾ, ಅವೆಲ್ಲವನ್ನ ಕೂಡ ಇವತ್ತು ಡಿಕೆಶಿ ಮೆಲುಕು ಹಾಕಿದ್ದಾರೆ. ಫ್ರೀ ಕರೆಂಟ್ ಆಗಿರ್ಬೋದು, ಫ್ರೀ ಬಸ್ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ನಲ್ಲಿ ಕೊಟ್ಟಂತಹ 5 ಯೋಜನೆಗಳನ್ನ ಜಾರಿಗೆ ತಂದು ಇವತ್ತು ಜನರಿಗೆ ಬಹಳ ಹೆಲ್ಪ್ ಆಗ್ತಾ ಇದೆ. ಇದರಿಂದ ಒಂದು ಕಡೆ ಇದಕ್ಕೆ ಏನು ಖರ್ಚು ಮಾಡ್ತಾ ಇದೆ ಸರ್ಕಾರಕ್ಕೆ, ಇದು ಬಹಳಷ್ಟು ಆರ್ಥಿಕ ಹೊರೆ ಸರ್ಕಾರಕ್ಕಾಗಿರ್ಬೋದು. ಆದರೆ ಜನರ ಆರ್ಥಿಕ ಹೊರೆಯನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ನಾವು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಡಿಕೆಶಿ ಮಾತನಾಡಿದ್ದಾರೆ. ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ಹೊರೆ ಆಗ್ತಾ ಇರಬಹುದು. ಈಗಾಗಲೇ 1000 ದಿನಗಳನ್ನು ಪೂರೈಸಿದೆ ಸರ್ಕಾರ. ಹೊರೆಯಾದರೂ ನಿಮಗೆ ನಿಮ್ಮ ಆರ್ಥಿಕ ಬಲವನ್ನು ಪಡಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ, ನಿಮ್ಮ ಆರ್ಥಿಕ ಬಲ ಕಡಿಮೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ನಾವು 5 ಗ್ಯಾರಂಟಿಗಳನ್ನು ನಿರಂತರವಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ಡಿಕೆಶಿ ಮಾತನಾಡಿದ್ದಾರೆ.